ಅಮೌಂಟ್ ಎಷ್ಟು ತಗೊಂತೀರಾ ನೀವು ಒಂದ್ಸರಿ ಒಬ್ರಿಗೆ? ಅವರು ಬಂದು ಬಸ್ ಚಾರ್ಜ್ ಅದು ಇರುತ್ತಲ್ಲ, ಒಬ್ಬ ಮನುಷ್ಯನಿಗೆ 30 ರೂಪಾಯಿ ತಗೊಂಡು. 30 ರೂಪಾಯಿ. ಹೊರ ಬಿಟ್ಟಿರೋದು ಅವರ ತಂದೆಯರಿಗೂ ಅವ್ರ ಅಜ್ಜರಿಗೆಲ್ಲ ಹಾಕ್ಸಿದ್ರಂತೆ. ಅವ್ರು ರಿಕವರಿ ಆಗಿದ್ರು. ನಮ್ಮ ಸ್ನೇಹಿತರಿಂದ ನಾವು ಬಂದ್ವಿ ಸರ್, ನಮ್ಮಿಂದ ನಾವು ತುಂಬ ಜನ ಕರ್ಕೊಂಬಂದಿದ್ದೀವಿ. ಇಲ್ಲಿ ಹಾಕ್ಸ್ಕೊಂಡಿರೋರೆಲ್ಲ ರಿಕವರಿ ಆಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಶುಗರ್ ಇರಲಿ, ಪೌಡ್ರು, ಶುಗರ್ ಇರಲಿ, ಗ್ಯಾಸ್ಟ್ರಿಕ್ ಇರಲಿ, ಗ್ಯಾಸ್ಟ್ರಿಕ್ಕು ಏನಾಯ್ತಲ್ಲ 3 ದಿವಸ ಗ್ಯಾಸ್ಟ್ರಿಕ್ಕಿಗೆ 3 ದಿವಸ ಪೌಡ್ರ್ ಕೊಡ್ತೀನಿ. 3 ದಿವಸ ಸಾಕು. ಅಸ್ತಮಗ ಬರೀ ಪೌಡ್ರ್ ಹಾಕ್ಕೊಂಡು 1 ಲೋಟ ಬಿಸಿನೀರು ಕುಡಿದ್ರೆ ಔಷಧಿ ಯಾವ್ದು ಇದರಲ್ಲಿ? ಕಣ್ಣಿಂದು ಅಲ್ಲೇ ಇರ್ತಾರೆ ಅವ್ರು ಹಾಕ್ತಾ ಇದಾರಲ್ಲ, ಅದು ಕಾರಣ ಎಳ್ನೀರಿನಲ್ಲಿ ಮಾಡಿರ್ತೀವಿ. ಇದನ್ನು ರೆಡಿ ಮಾಡಿ ಯಾವ ಹೊರಗಡೆಗೆ ನಾವು ಸೈಡ್ ಯಾರಿಗೆ ಕೊಡಲ್ಲ, ಮನೆಗೆ ಯಾವ ಹಾಕಂತ ಒಂದು ಕೊಡಲ್ಲ, ಅಂದ್ರೆ ಹೊರಗಡೆ ಕೊಡಲ್ಲ. ಯಾಕಂದ್ರೆ ಊಟ ಅಳಿಸಿದ ಮೇಲೆ ಉಣ್ಣಕ್ ಬರಲ್ಲ. ಹಂಗೆ ನಾವು ಎಳ್ನೀರನ್ನ ಮಾಡಿರ್ತೀವಲ್ಲ, ವಿತಿನ್ 5-6 ತಾಸಿನೊಳಗೆ ನಾವು ಹಾಕ್ತೀವಿ. 5-6 ತಾಸು ಒಳಗೆ ಹಾಕ್ಬೇಕು. ಹೌದು. ಅವ್ರು ಇವತ್ತು ರೆಡಿ ಮಾಡಿದ್ರೆ ಮಧ್ಯಾಹ್ನದೊಳಗೆ ಕ್ಲೋಸ್. ಹೌದು. 12 ಗಂಟೆ, ಬೆಳಗ್ಗೆ 9:30 12 ಗಂಟೆವರೆಗೆ ಹಾಕ್ತೀವಿ ಅಷ್ಟೇ. ಇಲ್ಲಿ ಈಗ ಅದು ಎಳ್ನೀರು ಅಂತ ಹೇಳಿದ್ರಲ್ಲ, ಅದಕ್ಕೆ ಏನೇನಲ್ಲ ಇದನ್ನ? ಅದು ನಾವು ಸೊಪ್ಪು ಒಂದು 21 ವನಸ್ಪತಿ ಸೊಪ್ಪು ತಯಾರು ಮಾಡಿರ್ತೀವಿ. ಆ ಸೊಪ್ಪನ್ನು ಎಳ್ನೀರನ್ನ ನೆನೆಸಿ ಆ ಪೂರ್ತಿ ಮಾಡಿ ರಸ ಮಾಡಿ ಇಳ್ತೀವಿ. ಈಗ ಕ್ಯಾಂಪಿಗೆ ಹೋಗ್ತಾ ಇದ್ರೆ ಅಂತ ಹೇಳಿದ್ರೆ ಅದನ್ನ ನೀವು ಕುಂತಿತ್ತು ರೆಡಿ ಮಾಡ್ಕೊಂಡು ಹೋಗಿ ಈಗ ಇಲ್ಲೇ ರೆಡಿ ಮಾಡ್ತೀವಿ. ಇಲ್ಲೇ ರೆಡಿ ಆಗೋದು? ಇಲ್ಲೇ ರೆಡಿ ಮಾಡಿ ಇದಕ್ಕೆ ಹಾಕ್ಕೊಂತ ಹೋಗ್ತೀವಿ. ಅಂದ್ರೆ ಭಾಳ ದಿನ ಕಾಯ್ದಿಡಂಗಿಲ್ಲ. ಸ್ಟಾಕ್ ಇವತ್ತು ಮಾಡಿದ್ದನ್ನು ನಾಳೆ ಹಾಕೋದಿಲ್ಲ ನಾವು. ಮತ್ತೆ ಏನಾದ್ರು ಎತ್ತರ ಉಳಿದ ಚೆಲ್ಬಿಡ್ತೀವಿ ನಾವು. ಹಾಗೆ ಮತ್ತೆ ಯಾವಾಗ ನಾವು ಕ್ಯಾಂಪಿಗೆ ಅಟೆಂಡ್ ಆಗ್ತೀವೋ ಅವಾಗ ಹಾಕೋದು. ಹಾಕಿದ ಮೇಲೆ ಒಂದು ನೋಡ್ರಿ, ಈ ದಾವಣಗೆರೆಗ ಬೆಳಗ್ಗೆ 9:30 ಸ್ಟಾರ್ಟ್ ಮಾಡಿದರೆ 12 ಗಂಟೆವರೆಗೆ ಇರ್ತೀನಿ. 12 ಗಂಟೆ. ಈಗ ಅಸ್ತಮ ಇದ್ರೆ ಪೈಲ್ಸ್ಗೆ ಗುಳಿಗೆ ಕೊಡ್ತೀನಿ. ಪೈಲ್ಸ್ಗೆ ಗುಳಿಗೆ ಇದೆ. ಇದು ಏನು ಈಗ ಇಷ್ಟೊಂದು ಜನ ಎಲ್ಲ ಸೇರಿದ್ದಾರೆ? ಕಣ್ಣಿಗೆ ಸರ್ ಇದು ಬರೀ ಕಣ್ಣಿಗೋಸ್ಕರ? ಕಣ್ಣಿಗೆ ಹನಿ ಹಾಕ್ತೀವಿ. ಸಿದ್ಧ ಔಷಧಿ ಅಂತಂದ್ರು ಕಣ್ಣಿಗೆ ಹನಿ ಹಾಕ್ತೀವಿ. ಆ ಕಣ್ಣಿಗೆ ಹನಿ ಹಾಕ್ಸ್ಕೊಂಡ್ರಿಗೆ ಪರೆ ಬಂದಿರೋದು, ಕಣ್ಣ ನೀರು ಸೋರೋದು, ಕಣ್ಣು ಕೆಂಪಾಗಿರೋದು ಎಲ್ಲ ಚೆನ್ನಾಗಾಗುತ್ತೆ ಸರ್. ಈಗ ನಾವು ಇಲ್ಲಿ 14 ವರ್ಷದಿಂದ ಭದ್ರಾವತಿ ಶಿವಮೊಗ್ಗದಲ್ಲಿ ಆಗ್ತಿದ್ವಿ. ಈಗ ದಾವಣಗೆರೆಯಲ್ಲಿ 23ನೇ ತಾರೀಕು, ರಾಣೆಬೆನ್ನೂರಾಗ 23ನೇ ತಾರೀಕು, ಓಡೆಲ್ ಹೊಸಪೇಟೆ 3 ಗಂಟೆಯಿಂದ ಇವತ್ತೇ ಇರೋದು. ಇವತ್ತೇ ಇಲ್ಲಿ ಮುಗಿಸ್ಕೊಂಡಲ್ಲಿ ಹೋಗ್ಬೇಕು. ಇಲ್ಲಿ ಮುಗಿಸ್ಕೊಂಡು ಕೋಡಿಯಲ್ ಹೊಸಪೇಟೆಗೆ ಹೋಗ್ತೀವಿ. ರಾಣೆಬೆನ್ನೂರಾಗ ಅಲ್ಲಿ ನಮ್ಮ ಅರ್ಚಕರೇ ಮಾಡ್ತಾರೆ, ಅವ್ರಿಗೆ ಕೊಟ್ಟು ಕಳಿಸಿರ್ತೀವಿ. 2 ದಿನ ಅಲ್ಲಿ ನಮ್ಮ ಅರ್ಚಕರ ಇದು ಮಾಡ್ತೀವಿ. ಎಷ್ಟು ಈಗ ವಯಸ್ಸಿಂದ ಇವರು? 5 ವರ್ಷದ ಮೇಲ್ಪಟ್ಟು ಯಾರಾದ್ರೂ ಹಾಕೋಬಹುದು. 5 ವರ್ಷದ ಕೊಟ್ಟು. ಈಗ ಕಣ್ಣಿಂದ ಯಾರು ದೋಷ ಇರುತ್ತೆ? ದೂರದೃಷ್ಟಿ ಇರಲ್ಲ, ದೃಷ್ಟಿ ಇರಲ್ಲ? ದೂರದೃಷ್ಟಿ, ಸಮೀಪ ದೃಷ್ಟಿ ಎಲ್ಲರೂ ಚೆನ್ನಾಗಾಗುತ್ತೆ. ಈ ಜನಗಳು ಬೇಕಾದ್ರೆ ಈಗ 1-8 ಸರಿ ಹಾಕ್ಕೊಂಡಿರ್ತಾರೆ, ಅವ್ರಿಗೆ ಕೇಳಿ ಹೆಂಗ್ ಅನಿಸ್ತತಿ ಅಂತಂದ್ರೆ ಜನಗಳನ್ನ ಕೇಳ್ರಿ. ದಾವಣಗೆರೆಗೆ ಎಷ್ಟು ವರ್ಷದಿಂದ ಬರುತ್ತೆ? ದಾವಣಗೆರೆಗೆ 5-6 ವರ್ಷ ಆಗ್ತೀವಿ. 6 ವರ್ಷ ಆಯ್ತು. 6 ವರ್ಷ ಆಗ್ತೀವಿ ಮಾಡಕ್ಕೆ ಹಚ್ಚಿ ನಾವು ಇದೇ ಜಾಗದಾಗ ಮಾಡ್ತೀವಿ. ತಿಂಗಳಿಗೆ ಎಷ್ಟು ಟೈಮ್ ಆಗುತ್ತೆ ಈ ಥರ? ಸಾರ್ ನಾವು ದಿನ ಒಂದೊಂದು ಟೂರ್ ಕ್ಯಾಂಪ್ ಮಾಡ್ತೀವಿ. 21 ಅಡಗ್ಲಿ, 22 ಅವ್ರ ಬೊಮ್ಮಳ್ಳಿ ಹತ್ರ ಇದು ಎಂತ ಊರು ಐತೆ, ತಾಂಬೇಳಿ ಅಲ್ಲ, ತಾಂಬೇಳಿ ಕೆಲಸ ದೂರ ಅಂಪಾಪ್ಲ ಅಂತ ಅಂಪಾಪ್ಲ ಅಂತ ಆಮೇಲೆ 1 ನಿಮಿಷ ಅಲ್ಲ ಅಂಪಾಪ್ಲ ಚೇಂಜ್ ಇಲ್ಲ, ಆಮೇಲೆ ಕೊಡ್ತೀನಿ. ಅಂಪಾಪುರದಾಗ ಹಾಕ್ತೀವಿ 22, 23 ಇಲ್ಲಿ 3 ವರ್ಷ ಹಾಕ್ತೀವಿ. ರಾಣೆಬೆನ್ನೂರು, ಓಡೆಲ್ ಹೊಸಪೇಟೆ, ದಾವಣಗೆರೆ. 24 ಹರಪನಹಳ್ಳಿ, 25 ಚಿತ್ರದುರ್ಗ ಭರಮಸಾಗರ, 26 ಹಿರಿಯೂರು ಚಳ್ಳಕೆರೆ ಇರುತ್ತೆ, 27 ಕಿತ್ತೂರು ಇರುತ್ತೆ, 28 ಕೊಪ್ಪಳ ಇರುತ್ತೆ, 29 ಮತ್ತು ಅರಸೀಕೆರೆ ಇರುತ್ತೆ. ಅರಸೀಕೆರೆ ದಿನ ಒಂದೂರೇ ಕ್ಯಾಂಪ್ ಮಾಡ್ತೀವಿ. ಈಗ ಇದು ಔಷಧಿ ಹೆಂಗ್ ತಯಾರಾಗುತ್ತೆ ಸರ್? ನಾವು ಎಳ್ನೀರನ್ನ ಮಾಡ್ತೀವಿ. ಎಳ್ನೀರಲ್ಲಿ? ಎಳ್ನೀರಿನಲ್ಲಿ ಔಷಧಿ ಬಂದಿರುತ್ತೆ. ಗಿಡ ಮೂಲಿಕೆ ಸರ್, ನಮಗೆಲ್ಲ ಯಾವ ಸೈಡ್ ಎಫೆಕ್ಟ್ ಇರಲ್ಲ, ಯಾವುದು ಇದು ಇರಲ್ಲ. ಎಲ್ಲ ನೀವೇ ತಯಾರು ಮಾಡ್ತೀರಾ? ತಮಿಳುನಾಡಿನಿಂದ ಬರುತ್ತೆ ಇದು ಕಣ್ಣಿಂದು. ಇನ್ನು ಉಳ್ಕಿದ್ದೆಲ್ಲ ನಾವೇ ತಯಾರು ಮಾಡ್ತೀವಿ. ತಮಿಳುನಾಡಿನ ಕಣ್ಣಿಂದು ಅಷ್ಟೇ. ಇನ್ನು ಉಳ್ಕಿದ್ದು ಏನೈತಲ್ಲ ಮಂಡಿ ನೋವಿಂದೆಲ್ಲ ನಾವೇ ತಯಾರು ಮಾಡ್ತೀವಿ. ಎಂಥ ಮಂಡಿ ನೋವು ಇರಲಿ ಇದಾಗುತ್ತೆ. ಇದು ನಮ್ದು ಬೀದರ್ನಲ್ಲಿ
ರಾಜ್ಯ ಮಟ್ಟದ ಪರಂಪರೆ ವೈದ್ಯರದ್ದು ಸಮ್ಮೇಳನ ಇತ್ತು. ಅವಾಗೆಲ್ಲ ಬಂದಿದೆ ನಮ್ದು ನ್ಯೂಸ್ಗೆ, ಮಂಡಿ ನೋವಿಂದೆಲ್ಲ ಬಂದಿದೆ. ಮಂಡಿ ನೋವಿಂದೆಲ್ಲ ಅಂದ್ರೆ ಇಷ್ಟು ಏನ್ ಹೇಳಿರಲ್ಲ ಇದುವರೆಗೂ ಈ ಎಲ್ಲ ಡಿಸ್ಟಿಕ್ ಅಲ್ಲೂ ಎಲ್ಲ ಡಿಸ್ಟಿಕ್ ಎಲ್ಲಿ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ. ಒಂದು ಕ್ಯಾಂಪ್ ಮಾಡಿದ್ನಪ್ಪ ಅಂದ್ರೆ 500ರಿಂದ 1000 ಜನ ಇರ್ತದೆ. 500ರಿಂದ 1000? ಹೌದು. ಇಲ್ಲೇ ನೋಡ್ರಿ ಈ ಜನಗಳು, ಇಷ್ಟೆಲ್ಲ ಜನಗಳು ಇರುತ್ತೆ. ಅದು ಇನ್ಮೇಲೆ ಮತ್ತೆ ಬರ್ತಾ ಇದಾರೆ. 12 ಗಂಟೆವರೆಗೆ ಟೈಮಿಂಗು. ಆ 12 ಗಂಟೆಯಿಂದ ಮತ್ತೆ ಹೋಗ್ತೀವಿ ನಾವು. ಈಗ ಈ ಸರಿ ಹಾಕಿಸ್ಕೊಂತಾರಲ್ಲ, ಮತ್ತೆ ನೆಕ್ಸ್ಟ್ ಮಂತ್ ಮತ್ತೆ ಹಾಕಿಸ್ಕೋಬಹುದು? ಪ್ರತಿ ತಿಂಗಳು ಅವ್ರಿಗೆ ಪ್ರತಿ ತಿಂಗಳು ಹಾಕ್ಸಿರ್ತಾರೆ. ಯಾವ ಸೈಡ್ ಎಫೆಕ್ಟ್ ಇರಲ್ಲ, ಏನೂ ಇರಲ್ಲ. ಹಂಗಾಗಿ ನಮ್ಮ ಹೆಸರು ಎಲಿಹಳ್ಳಿ ರಾಜಣ್ಣ. ಹಟ್ಮೇಲೆ ರೂಮ್ ಮಾಡಿದ್ದಾನೆ, ಹಳೆ ಬಸ್ ಸ್ಟ್ಯಾಂಡ್ ವೀರಭದ್ರ ದೇವಸ್ಥಾನ. ನಿಮ್ ತಂದೆಯವ್ರು ಏನ್ ಮಾಡ್ತಿದ್ರು ಇದೇ ಕೆಲಸ? ಸರ್, ನಮ್ಮ ತಂದೆಯವರು ಈ ವೃತ್ತಿ ಮಾಡ್ತಿದ್ದಿಲ್ಲ. ಬೇರೆ ನಾನು ಸನ್ಯಾಸಿ ವಿದ್ಯೆ ನಮ್ದೆಲ್ಲ. ಸನ್ಯಾಸಿಗಳು ಕಲಿಸಿರ್ತಕ್ಕಂಥ ನಮ್ದು ವಿದ್ಯೆ. ಅಂದ್ರೆ ದೊಡ್ಡರಿಂದ ಕಲ್ತ್ಕೊಂಡು 5-6 ವರ್ಷ ಆಗ್ತದೆ. ಇಲ್ಲಿ ನಮ್ಮ ಈ ಅಧ್ಯಕ್ಷರಾದ ಅವರೇ ಈಗ ಜನ ಹೆಂಗ್ ಬರ್ತಾರೆ ಈಗ ನಿಮ್ಮ ಹತ್ರ? ಒಬ್ರಿಂದ ಒಬ್ರಿಗೆ, ನಿಮ್ಮಿಂದ ಇನ್ನೊಬ್ರಿಗೆ 10 ಜನಕ್ಕೆ ಗೊತ್ತಾಗುತ್ತೆ. ಪೇಪರಿಗೆ ಹಾಕ್ತಿದ್ದೇವೆ, ಯೂಟ್ಯೂಬ್ನಾಗ ಬಂದಿದೆ. ಈಗ ಭಾಳ ದಿವಸದಿಂದ ನಾವು ಯೂಟ್ಯೂಬ್ನಾಗ ಬಂದೈತಿ. ಆಮೇಲೆ ಪೇಪರಿಗೆಲ್ಲ ಇದು ಮತ್ತೆ ಪಾಂಪ್ಲೆಟ್ಸ್ ಹಾಕಿ ಕೊಟ್ಟಿರ್ತೀವಿ. ಹಂಗಾಗಿ ಅಂದ್ರೆ ಜನಕ್ಕೆ ಇದು ಉಪಯೋಗ ಆಗಿದೆ. ಪ್ರತಿ ಜನ ಇಲ್ಲ ಅಂದ್ರೆ ಇಷ್ಟು ಜನ ಕಲಿಯೋಕ್ಕಾಗಲ್ಲ. ಸೈಡ್ ಎಫೆಕ್ಟ್ ಏನಾದ್ರು ಆಯಿತು ಅಂದರೆ, ಈಗ 6 ವರ್ಷ ಆಗ್ತಲ್ಲ ನಾವು, ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ. ಯಾವುದೇ ರಿಪೋರ್ಟ್ ಅಲ್ಲಿ ಒಂದು ಹುಡುಗ ಪೂರ್ತಿ ಏಂತಿ ಕರ್ಕೊಂಬರಕ್ಕೆ ಅನ್ನಿಸ್ತಾನ. ಈಗ ಬಂದು ಒಬ್ಬನ ಹಾಕ್ಕೊಂಡು ಹೋಗ್ತಾರೆ. ಎಲ್ಲ ರಿಸಲ್ಟ್ ಚೆನ್ನಾಗಿದೆ ಸರ್. ಅಂದ್ರೆ ಈಗ ನಿಮ್ಮ ಹತ್ರ ಈ ಔಷಧಿ ಹಾಕ್ಸ್ಕೊಂಡಿರ್ತಾರಲ್ಲ, ಅಂದ್ರೆ ಅವ್ರು ಮೆಡಿಕಲ್ ಎಲ್ಲ ತೋರ್ಸ್ಕೊಳಕ್ಕೆ ತೊಂದರೆ ಇಲ್ಲ, ಅದಕ್ಕೆ ಇದಕ್ಕೂ ಸಂಬಂಧ ನಮ್ಮ ಸೈಡ್ ಎಫೆಕ್ಟ್ ಯಾವುದೂ ಇಲ್ಲ ಸರ್. ಹೊಟ್ಟೆ ತಿಂತಕ್ಕಂಥದ್ದೇ ನಾವು ಆಯುರ್ವೇದಿಕ್ ಮಾಡೋದು. ಸೊಪ್ಪು ಸಿಡಿ ಎಲ್ಲ ಹೊಟ್ಟೆ ತಿನ್ನೋದೇ. ಒಳ್ಳೆ ನೀವು ಹಾಕ್ಕೊಂಡು ಹೋಗಿ ನೋಡ್ರಿ, ನಿಮಗೆ. ಅಂದ್ರೆ ಇದು ಎಷ್ಟು ನೀ ಹಾಕ್ತೀರಾ? ಒಂದೊಂದು ಡ್ರಾಪ್ ಹಾಕ್ತೀವಿ. ಆಮೇಲೆ ಆಪರೇಷನ್ ಮಾಡಿಸ್ಕೊಂಡು 1 ವರ್ಷ ಆಗತ್ತೆ ಆದ್ರೆ ಮೇಲೆ ಹಾಕ್ತೀವಿ. ಅಂದ್ರೆ ಯಾರ ಅದು ಒಳಗಾಗಿ ಏನಾರ ಆದ್ರೆ ಹಾಕಲ್ಲ. ಈ ಪೊರೆದ ಯಾರು ಆಪರೇಷನ್ ಆಗಿರುತ್ತಲ್ಲ ಆ ತರ? ಪರ್ಯದ ಆಪರೇಷನ್ ಆಗಿ 1 ವರ್ಷ ಆಗಿರ್ಬೇಕು. ಬರೀ ಆಪರೇಷನ್ ಮಾಡಿಸ್ಕೊಂಡು ಅದು ಕಣ್ಣು ಕಾಣಲ್ಲ, ಅದಲ್ಲ ಮತ್ತೆ ಇದಾಗಿರ್ತದೆ. ಅಂತರಿಗೆ ಹಾಕ್ತೀವಿ 1 ವರ್ಷದ ಮೇಲ್ಪಟ್ಟು. ಇಲ್ಲ ಲಾಸ್ಟ್ ಏಜ್ ಅಂದ್ರೆ ಎಷ್ಟು? ಇಷ್ಟು ವರ್ಷದವರೆಗೆ ಮಾತ್ರ? 5 ವರ್ಷದ ಮೇಲ್ಪಟ್ಟು ಯಾರಾದ್ರೂ ಹಾಕ್ಸ್ಕೋಬಹುದು. 100 ವರ್ಷದವರೆಗೂ ಹಾಕ್ಬೋದು. ಯಾರಿಗೇನು ಸಮಸ್ಯೆ? ಯಾವ ಸಮಸ್ಯೆನೂ ಇಲ್ಲ. ಊಟದಲ್ಲಿ ಏನಾರು ಚೇಂಜಸ್ ಮಾಡ್ಬೇಕಾ ಅವರು? ಹೆಂಗೆ? ಊಟ ಏನು ಯಾವ ಪಥ್ಯನೇ ಇಲ್ಲ ಅಲ್ಲ ಸರ್ ನಮ್ದು. ಪಥ್ಯನೇ ಇಲ್ಲ. ನಾವೇನೋ ಫೈಲ್ಸ್ಗೇನು ಔಷಧಿ ಕೊಡ್ತೀನಲ್ಲ, ಅದಕ್ಕೆ ಪಥ್ಯ ಹೇಳ್ತೀವಿ ನಾವು. ಮೂಲವಾದಿಗೆ ಔಷಧಿ ಕೊಡ್ತೀನಲ್ಲ, ಅದಕ್ಕೆ ಪಥ್ಯ ಹೇಳ್ತೀವಿ. ಮೂಲವೇದಿ ಯಾವ ಥರ ಔಷಧಿ ಸಿಗುತ್ತೆ ನಿಮ್ಮಲ್ಲಿ? ಟ್ಯಾಬ್ಲೆಟ್ಸ್ ಅಂತ ಅವರಿಗೆ ಟ್ಯಾಬ್ಲೆಟ್ಸು ಊಟ ಮಾಡಿದ್ಮೇಲೆ ತಗೋಣಕ್ಕೆ ಹೇಳ್ತೀವಿ. ಅದಕ್ಕಿಂತ ಮುಂಚೆಗೆ ಔಷಧ ಬರುತ್ತಲ್ಲ ಅಲ್ವೇರ, ಅದನ್ನು ತಿನ್ನಕ್ಕೆ ಹೇಳ್ತೀವಿ. ಅದನ್ನ ತಿನ್ಬೇಕು. ಅದು ಔಷಧ ಹೀಟನ್ನು ಕಡಿಮೆ ಮಾಡುತ್ತೆ. ಹೀಟ್ ಕಡಿಮೆ ಆಗುತ್ತೆ. ಇದು ನಮ್ಮದು ಟ್ಯಾಬ್ಲೆಟ್ಸ್ ಏನೈತಲ್ಲ, ಫೈಲ್ಸ್ ಕಡಿಮೆ ಮಾಡುತ್ತೆ. ಎಣ್ಣೆ ಕೊಡ್ತೀನಿ ಸರ್. ಎಣ್ಣೆ ಇದೆ. ಆ ಎಣ್ಣೆ ಹಚ್ಕೊಂಡು ರಾತ್ರಿ ಹಚ್ಚಿ ಮಸಾಜ್ ಮಾಡ್ಕೊಂಡು ಬೆಳಗ್ಗೆ ಬಿಸಿನೀರು ಹಾಕೊಂಡ್ರೆ ಎಂಥ ಪೇನ್ ಇದ್ರೂ ಕಡಿಮೆ ಆಗುತ್ತೆ. ಹೌದಾ? ತೋರಿಸ್ತೀರಾ ಸರ್ ಯಾವ ಥರ? ಬರ್ರಿ ಆಯ್ತು ಬರ್ರಿ ಸರ್. ಮಂಡಿ ನೋವು ಇರಲಿ, ಸೊಂಟ ನೋವು ಇರಲಿ, ಕತ್ತು ನೋವು ಇರಲಿ, ಬಿದ್ದು ಪೆಟ್ಟ ಹಳೆ ನೋವು ಇರಲಿ, ಹಚ್ಚಿ ಕ್ಲೀನಾಗಿ ಮಸಾಜ್ ಮಾಡ್ಕೊಂಡ್ರೆ ರಾತ್ರಿ ಸರಿ ಹಚ್ಬೇಕಾಗುತ್ತೆ. ಒಂದೇ ಸರಿನೇ ರಾತ್ರಿ ಊಟ ಮಾಡಿದ ಮೇಲೆ ಹಚ್ಕೊಂಡ್ರೆ ಬೆಳಗ್ಗೆ ಬಿಸಿನೀರು ಹಾಕ್ಬೇಕು. ಬೆಳಗ್ಗೆ ಎಂಥ ಪೇನ್ ಇದ್ರೂ ಕಡಿಮೆ ಆಗುತ್ತೆ. ಅಂದ್ರೆ ಹಚ್ಚಿ ತಿಕ್ಬೇಕಾ? ಹಚ್ಚಿ ತಿಕ್ಕಬೇಕು ರೀ. ಹಚ್ಚಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಂಡು ಬೆಳಗ್ಗೆ ಬಿಸಿನೀರು ಹಾಕೊಂಡ್ರೆ ಎಲ್ಲ ಎಂಥ ಪೇನ್ ಇದ್ರೂ ಕಡಿಮೆ ಆಗುತ್ತೆ. ಮಂಡಿ ನೋವು ಇರಲಿ, ಸೊಂಟ ನೋವು ಇರಲಿ, ಕತ್ತು ನೋವು ಇರಲಿ, ಬಿದ್ದು ಪೆಟ್ಟಿದ್ದು ಹಳೆ ನೋವು ಇರಲಿ, ನರ ಎಳ್ತಾ ಇರಲಿ, ಎಲ್ಲ ಪೇನ್ಗೆ ಬರುತ್ತೆ. ಇದ್ರದ್ದಾದ್ರೆ ಪೈಲ್ಸಿನ ಟ್ಯಾಬ್ಲೆಟ್ ಇದೆ. ಪೈಲ್ಸಿಂದು ಸರ್, ಇದು ಪೈಲ್ಸಿಂದು ಇದು ಜಾಸ್ತಿ. ಅವ್ರಿಗೆ ಪೈಲ್ಸ್ ಜಾಸ್ತಿ ಇತ್ತು ಅಂದರೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಊಟ ಮಾಡಿದ್ಮೇಲೆ ತಗೋಣಕ್ಕೆ ಹೇಳ್ತೀವಿ. ಅಂದ್ರೆ ಇದನ್ನ ಟ್ಯಾಬ್ಲೆಟ್ ತಗೊಂಡಾಗ ಯಾವ ತರ ಊಟದ ವ್ಯವಸ್ಥೆ? ಯಾವ ಊಟನೂ ಏನು ಪಥ್ಯ ಹೇಳ್ತೀವಲ್ರಿ, ಹಸಿಮೆಣಸಿಕಾಯಿ, ರಾಗಿ ರೊಟ್ಟಿ, ಆಮೇಲೆ ಗೋಧಿ ಚಪಾತಿ, ಚಿಕನ್ನು ತಿನ್ನೋದು ಬಿಡೋಕೆ ಹೇಳ್ತೀವಿ ನಾವು. ಕೊಡ್ಬೇಕಾದ್ರೆ ಕಳಿಸಿರ್ತೀವಿ. ಈ ಫೈಲ್ಸ್ ಕಡಿಮೆ ಆದ್ಮೇಲೆ ಮತ್ತೆ ಅವ್ರು ಊಟ ಮಾಡ್ಬೋದು, ಅಂದ್ರೆ ಲಿಮಿಟಲ್ಲಿ ಮಾಡ್ಬೋದು. ಲಿಮಿಟಾಗಿ ಮಾಡ್ಬೇಕಾದ್ರೆ. ಯಾಕಂದ್ರೆ ಎಕ್ಸಸ್ ಆಫ್ ಹೀಟು ಬೈಲರ್ ಕೋಳಿ ಇರುತ್ತಲ್ಲ, ಅದು ಕರೆಂಟಿಂದನೂ ಆಗಿರೋದಲ್ಲ, ಅದರಿಂದ ಏಕ್ದಮ್ ಜಲ್ದಿ ಬಂದುಬಿಡುತ್ತೆ ಅದಕ್ಕೆ ಬೈಲರ್ ಕೋಳಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಹಾಲು ಮೊಸರು ಎಷ್ಟನ್ನಾರ ಊಟ ಮಾಡ್ಬೋದು. ಶುಗರಿಂದು ಶುಗರಿಗೋಸ್ಕರ. ಅಂದ್ರೆ ಯಾವ ಥರ ಇದನ್ನ ತೊಗೊಳೋದು?
ಸರ್ ಬಿಸಿನೀರಲ್ಲಿ ಇದು ಬಿಸಿನೀರಿನಲ್ಲಿ ತೊಗೋಬೇಕು. ಬಿಸಿನೀರಲ್ಲಿ ಒಂದು ಲೋಟ ಬಿಸಿನೀರಿನಲ್ಲಿ 3 ಬಳ್ಳಿ ಬಂದಷ್ಟು ಬೆಳಗ್ಗೆ ಸಾಯಂಕಾಲ ತಗೊಂತ ಹೋದ್ರೆ ಶುಗರು 6 ತಿಂಗಳು ಕಂಟಿನ್ಯೂ ತಗೊಂಡ್ರೆ ಸಾಯ ಮಟ್ಟ ಗುಳಿಗೆ ನುಂಗೋದು ಅವಶ್ಯಕತೆನೇ ಇರಲ್ಲ. 6 ತಿಂಗಳು ಕಂಟಿನ್ಯೂ ಇದನ್ನು ತಗೊಂಡ್ರೆ ಸಾಕು. ಸಾಕು, ಸಾಯ ಮಟ್ಟ ಗುಳಿಗೆ ನುಂಗೋದು ಅವಶ್ಯಕತೆ ಇರಲ್ಲ. ಆಮೇಲೆ ಇದು ಬರುತ್ತೆ ಸರ್, ಇದು ದಮ್ಮು, ಕೆಮ್ಮು, ಕಫ, ಇದು ಗ್ಯಾಸ್ಟ್ರಿಕ್ಕು ಎಲ್ಲದೂ ಕಡಿಮೆ ಆಗುತ್ತೆ ಸರ್. ಈಗ ಪ್ರೆಸೆಂಟ್ ಆಲ್ರೆಡಿ ಬೇರೆ ಟ್ಯಾಬ್ಲೆಟ್ ತಗೊಂತಾ ಇರ್ತಾರೆ, ಇದನ್ನು ತಗೋಬೋದ ಜೊತೆಗೆ? ಸೈಡ್ ಅದ್ರ ಜೊತೆಗೆ ತಗೊಂಡು ನಮ್ಮ ಸೈಡ್ ಎಫೆಕ್ಟ್ ಏನಿಲ್ಲ. ಎಲ್ಲ ತಿನ್ನೋದಕ್ಕಂತ ಪೌಡ್ರ್ ಇದು. ನೀರಲ್ಲಿ ತಗೋಬೇಕಿದ್ದ? ನೀರಿನಲ್ಲಿ ಬಾಯಲ್ಲಿ ಅಸ್ತಮ ಇದ್ದವರಿಗೆ, ದಮ್ಮು ಕೆಮ್ಮು ಇದ್ದವರಿಗೆ ಬರೆ ಬಾಯಲ್ಲಿ ತಿಂದು ಒಂದು ಕಪ್ ಬಿಸಿನೀರು ಕುಡಿಬೇಕು. ಒಂದು ಕಪ್ ಅಂದ್ರೆ ಬರೆ ಬಾಯಲ್ಲಿ ತಿನ್ಬೇಕು, ನಾವು ಪೌಡ್ರ್ ತಿನ್ಬೇಕು. ಅಸ್ತಮ ಇದ್ದವರಿಗೆ. ಅಸ್ತಮ ಇದ್ದಾರೆ. ಗ್ಯಾಸ್ಟ್ರಿಕ್ ಐತಿ, ಇದು ಅರ್ಧ ಸ್ಪೂನ್ ಪೌಡ್ರು, ಒಂದು 3 ಬಳ್ಳಿ ಒಂದಷ್ಟು ಸೋಡಾ ಪುಡಿ, 3 ಬಳ್ಳಿ ಒಂದಷ್ಟು ಉಪ್ಪು, ಒಂದು ಅರ್ಧ ನಿಂಬೆ, ಒಂದು ಲೋಟ ನೀರು ಗ್ಲಾಸ್ಗೆ ಹಾಕೊಂಡು ಕುಡಿದ್ನಪ್ಪ ಅಂದರೆ 3 ದಿವಸ ಸಾಕು. ಗ್ಯಾಸ್ಟ್ರಿಕ್ ಬಿದ್ದಿರ್ತಾರೆ, ಮಾಡ್ಕೊಂಡಿರ್ತಾರೆ, ಹಳೆ ಸರ್, ಅದಕ್ಕೆಲ್ಲ ಕೈ ಕಾಲು ಮುರಿದಕ್ಕಂತೂ ನಾವು ಕೊಡಲ್ಲ, ಬಾಗಲೆಯಲ್ಲಿ ಕೊಡ್ತಾರ. ಈಗ ಕೈ ಕಾಲು ಮುರಿದದ್ದು ಬ್ಯಾಸರ್ ನಾವು ಕಟ್ಟಲ್ಲ. ಪೇನ್ಗೆ ಆಯಿಲ್ ಕೊಡ್ತೀನಿ. ಎಂಥ ಪೇನ್ ಇರಲಿ ಅದು ಕಡಿಮೆ ಆಗುತ್ತೆ, ಪೇನ್ ಮಾತ್ರ ಕಡಿಮೆ ಆಗುತ್ತೆ. ನಾವು ಆಯಿಲ್ ಅಷ್ಟೇ ಕೊಡ್ತೀರಾ? ಮಣಿಪಾಲ್ ಮುಖ್ಯರು ಲಕ್ಷ ಗಂಟ್ಲೆ ಕಳ್ಕೊಂಬಂದ್ರೆ ನಮ್ಮ ಎಣ್ಣೆ ಆಯಿಲ್ ಹಚ್ಕೊಂಡು ಈ ಕೆಲಸ ಮಾಡ್ತದೆ. ತಗೊಳ್ರಿ, ಇದೆಲ್ಲ ಹಚ್ಚಿಗೆ ಮಸಾಜ್ ಮಾಡ್ಕೊ, ಹಚ್ಚಿ ಕ್ಲೀನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಬೆಳಗ್ಗೆ ಬಿಸಿನೀರು ಹಾಕ್ಬೇಕು. ಹೇಳ್ತೀನಿ ಅಂದರೆ ದೇಹಕ್ಕೆ ಜಲ್ದಿಗೆ ಅಂತತಿ, ಅದಕ್ಕೆ ಬಿಸಿನೀರ ಮೇಲೆ ತೊಗೋಬೇಕು. ನಾನು ಹರಪನಹಳ್ಳಿಯಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ವೀರಭದ್ರ ದೇವಸ್ಥಾನದ ಹತ್ರ ರೂಮ್ ಮಾಡಿದ್ದೇನೆ. ಅಲ್ಲೇ ಯಾವಾಗಲೂ ಇರ್ತೀನಿ. ಆಮೇಲೆ ಕೆಲವು ಒಂದೊಂದು ನಾನು ಹರಪನಹಳ್ಳಿಯಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ವೀರಭದ್ರ ದೇವಸ್ಥಾನದ ಹತ್ರ ರೂಮ್ ಮಾಡಿದ್ದೇನೆ. ಅಲ್ಲೇ ಯಾವಾಗಲೂ ಇರ್ತೀನಿ. ಆಮೇಲೆ ಕೆಲವು ಒಂದೊಂದು ಪಾರ್ಸಿಗೆ ನಾನು ಸುಮಾರು UP ಸಮೇತ, ಉತ್ತರ ಪ್ರದೇಶಕ್ಕೆ ಸಮೇತ ಪಾರ್ಸಲ್ ಮಾಡಿ ಪಾರ್ಸಲ್ ಕೂಡ ಕೊಡ್ತೀರಿ? ಪಾರ್ಸಲ್ ಕೊಡ್ತೀನಿ. ಒಂದು ಸುಮಾರು ಉತ್ತರ ಪ್ರದೇಶದಾಗ ಒಂದು 10 ಪೇಷೆಂಟು ನಾನು ಪಾರ್ಸಿ ವಾಯ್ದಾಗ ಗುಣ ಆಗಿದೆ. ಪಾರ್ಸಿಗೆ 6 ವರ್ಷ ಆಗಿರ್ತಕ್ಕಂಥ ಒಬ್ಬನು ಇನ್ನೊಂದು 2-3 ದಿವಸ ಮತ್ತೆ ಬರ್ತಾನೆ. ಕೆಲಸನ ಮಾಡ್ತಿದ್ದಿಲ್ಲ, ಒತ್ತಡ ಕಡೆ ರಕ್ತನೇ ಇದ್ದಿಲ್ಲ ಅಂತಾನು ಇವಾಗ ಹೋಗಿ ಕೆಲ್ಸಕ್ಕೆ ಹೋಗ್ತಾನೆ. ಏನು ಔಷಧಿ ಅದು? ಅದು ಆಯಿಲ್ ಕೊಡ್ತೀನಿ ರೀ, ಹೊಟ್ಟೆಗೆ ತಿನ್ನಕ್ಕೆ ಇದನ್ನ ಲೇಹ ಕೊಡ್ತೀನಿ. ಅಂದರೆ ಎಷ್ಟು ದಿನ ತಗೋಬೇಕು? ಅದಕ್ಕೆ ಏನಾರು ಕಂಡೀಷನ್ ಈ ಥರ ಹಿಂಗೆ ಯಾವುದು ಎಷ್ಟು ದಿನ ತಗೋಬೇಕಂದ್ರೆ, ಯಾಕಂದರೆ ಆಯಿಲ್ ಹಚ್ಚಿ ಮಸಾಜ್ ಮಾಡ್ಕೊಂಡ್ರೆ, ಯಾಕಂದರೆ ಪೂರ್ತಿ ನರ ಬಚ್ಚಿ ಹೋಗಿರುತ್ತೆ, ಅದು ರಕ್ತ ಚಲನೆ ಇರೋದಿಲ್ಲ. ರಕ್ತ ಚಲನೆ ಬರೋ ಮಟನೂ ಮಾಡ್ಕೋಬೇಕು. 2-3 ತಿಂಗಳು ಹಚ್ಚಿ ಮಸಾಜ್ ಮಾಡ್ಕೋಬೇಕು. ರಿಸಲ್ಟ್ 100% ಐತೆ. ಅದು ರಿಸಲ್ಟ್ ಮಾತ್ರ 100ಕ್ಕೆ 100 ಇರುತ್ತೆ. ಯಾಕಂದರೆ ನನ್ನ ಔಷಧಿ ಪಾರ್ಸಿ ವಾಯ್ದಾಗ ಇಲ್ಲಿಕ್ಕಿನೂ ಉತ್ತರ ಪ್ರದೇಶ ಹೋಗೋದ ಜಾಸ್ತಿ. ಅಂದರೆ ಆ ಕಡೆ ಜಾಸ್ತಿ ಆಗ್ತದೆ. ಅಲ್ಲಿ ಪಾರ್ಸಲ್ ಕಳಿಸ್ತಿದ್ದಾನೆ ಕೊರಿಯರ್ ಮುಖಾಂತರ. ಎಂತ ಈಗ ಕೊಡ್ತಾರೆ ನಿಮ್ಗೆ? ನಮ್ದು ಪರಂಪರೆ ವೈದ್ಯ. ಪರಂಪರೆ ವೈದ್ಯನ ನಾವು. ID ಕಾರ್ಡ್ ಪಾರಂಪರಿಕ ವೈದ್ಯ ಪರಿಷತ್ ಅಂತ ಹೇಳಿ ರಿಜಿಸ್ಟರ್ ಆಗೈತಿ. ಆಮೇಲೆ ಇದು ಹರಪನಹಳ್ಳಿದು ಐತಿ, ದಾವಣಗೆರೆದು ಐತಿ. ಅಂದ್ರೆ ಇಲ್ಲಿ ಬರೋಕ್ಕೋಸ್ಕರ ಇದನ್ನ ತಗೋಬೇಕು. ಇದು ಯಾವ ಇಲಾಖೆಯಿಂದ ತಗೊಂತೀರಾ? ಅದೇ ಇದರಿಂದ ನಾವು ಪರಂಪರೆ ವೈದ್ಯದಿಂದನೇ ಒಂದು ಸಂಘ ಇರುತ್ತಲ್ರಿ, ಆ ಸಂಘದಿಂದನೇ ಕೊಟ್ಟಿರ್ತಾರೆ. ನಾವು 97 42 97 93 62 ನನ್ನ ಫೋನ್ ನಂಬರು. ಹರಪನಹಳ್ಳಿ ವೀರಭದ್ರೇಶ್ವರ ಪಕ್ಕದಾಗ ನನ್ನ ರೂಮ್ ಇದೆ. ಈಗ ನೀವೇ ಡೈರೆಕ್ಟ್ ಬೇಕು ಅಂತ ಹೇಳಿದ್ರೆ ಆ ಟೈಮಲ್ಲಿ ಸಿಗ್ತೀರಾ ನೀವು? ನಾನು ಹೇಳ್ತೀನಲ್ಲ ಸರ್, 20ರಿಂದ 21ರಿಂದ ದಿನ ಒಂದೊಂದು ಊರಾಗ ಕ್ಯಾಂಪ್ ಮಾಡ್ತೀನಿ. 21ರಿಂದ ಸಿಗಲ್ಲ ಅಂದ್ರೆ 30 ಮಟ್ಟ ಸಿಗಲ್ಲ. 30 ಮೇಲ್ಪಟ್ಟ ಆದ್ರೆ ನಾನು ಹರಪನಹಳ್ಳಿ ಸಿಗ್ತೀನಿ. ಅದು 20 ಗುಳಿಗೆ ಇರುತ್ತೆ. 20 ಗುಳಿಗೆ ಮೈಕೈ ನೋವು ತಗೋಬೋದು. ದಿನಕ್ಕೆ ಎಷ್ಟು ತಗೋಬೇಕಾಗುತ್ತೆ ಇದನ್ನ? ಇದು ಐರನ್ ಟ್ಯಾಬ್ಲೆಟ್ಸ್ ಅಂತ ಸರ್. ಐರನ್ ಟ್ಯಾಬ್ಲೆಟ್ ಯಾರಿಗೆ ನರಗಳು ಶಕ್ತಿ ಕಡಿಮೆ ಇರುತ್ತೋ ಈ ಟ್ಯಾಬ್ಲೆಟ್ಸ್ ನುಂಗಿದ್ನಪ್ಪ ಅಂದರೆ ಕಡಿಮೆ ಆಗುತ್ತೆ. ಔಷಧಿ ಅಂದರೆ ಈಗ ಜಾಸ್ತಿ ಪ್ರಮಾಣ ಎಂಥ ಪೇನ್ ಇದ್ದು ಕಡಿಮೆ ಮಾಡುತ್ತೆ. ಇದು ಔಷಧಿಯಿಂದನೇ ನಾನು ಭಾಳ ಕ್ಯಾಂಪ್ಗಳು ಅಟೆಂಡ್ ಮಾಡೋದು. ನಾನು ಒಂದು 5-6 ಸರಿ ಹಾಕಿದ್ದೇನೆ ಸರ್. 5-6 ತಿಂಗಳು ಹಾಕಿದ್ದೇನೆ. ಏನು ಯೂಸ್ ಇದೆ ಇದರಿಂದ ಅಂತ? ಯೂಸ್ ಇದೆ ರೀ, ಬರೀ ಫಸ್ಟ್ ಬರುತ್ತಲ್ಲ ಅದು ಇದು ಆಗುತ್ತೆ ಅಂತ
ಪರವಾಗಿಲ್ಲ ಕಡಿಮೆ ಆಗಿದ್ರೆ ನಿಮಗೆ ಕಮ್ಮಿ ಆಗಿದೆ, ಅನುಭವ ಆಗಿದೆ. ಅನುಭವ ಆಗಿದೆ. ಮುಂಚೆ ಯಾವ ಥರ ನಿಮಗೆ ಕಣ್ಣು ಇದಾಗಿದೆ? ಪೊರೆ ಮೊಬ್ಬು ಡಾರ್ಕ್ ಕಾಣೋದು ಫ್ರೀ ಆಗಿದೆ. ಅಂದ್ರೆ ನೀವು ಇದನ್ನ ಸ್ಪೆಕ್ಟ್ ಏನಾರು ಹಾಕ್ತಿದ್ರಾ? ಮುಂಚೆ ಆಗ್ತಿದ್ವಿ, ಸ್ಪೆಟ್ ಆಗ್ತಿದ್ದೆ, ಈಗ ಆಗ್ತಾ ಇದ್ರೆ ಈಗ ಆಗ್ತಾ ಇಲ್ಲ, ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಅಂದ್ರೆ ಬರೀ ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಿಲ್ಲ? ಏನು ಎಫೆಕ್ಟ್ ಆಗಿದೆ. ಹೌದಾ? ಹೌದು, ಇದೆ ದಾವಣಗೆರೆಯವರ? ಇದೇ ಊರಾರೆ. ಕಾಲು ಹಚ್ಚಿ ಕ್ಲೀನಾಗಿ ತಿಕ್ಕಬೇಕಮ್ಮ ಇದು. ಹಚ್ಚಿ ಕ್ಲೀನಾಗಿ ರಾತ್ರಿ ತಿಕ್ಕೊಂಡು ಸ್ನೇಹಿತರು ಹೇಳಿದ್ರು ಅವಳು ಭಾಳ ವರ್ಷದಿಂದ ಹಾಕ್ಸ್ತಾ ಇದ್ರಂತೆ. ಅವರೆಲ್ಲ ಕಣ್ಣೆಲ್ಲ ರಿಕವರಿ ಆಗಿದೆ. ತಲೆನೋವು ಬರೋದು, ಕಣ್ಣು ಮಂಜಾಗೋದು, ಹೊರೆ ಬಿಟ್ಟಿರೋದು, ಅವರ ತಂದೆಯರಿಗೂ ಅವ್ರ ಅಜ್ಜರಿಗೆಲ್ಲ ಹಾಕ್ಸಿದ್ರಂತೆ. ಅವ್ರು ರಿಕವರಿ ಆಗಿದ್ರು. ನಮ್ಮ ಸ್ನೇಹಿತರು ಹೇಳಿದ್ರಿಂದ ನಾವು ಬಂದ್ವಿ ಸರ್. ನಮ್ಮಿಂದ ನಾವು ತುಂಬ ಜನ ಕರ್ಕೊಂಬಂದಿದ್ದೀವಿ. ಇಲ್ಲಿ ಹಾಕ್ಸ್ಕೊಂಡಿರೋರೆಲ್ಲ ರಿಕವರಿ ಆಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಎಷ್ಟು ದಿನದಿಂದ ಬರ್ತಿದ್ರಿ ಸರ್ ಇದೇ ಫಸ್ಟು. ಅದನ್ನ ನಮ್ಮ ಫ್ರೆಂಡ್ ಅವ್ರು ಹಾಕ್ಸ್ಕೊಂಡಿದ್ರು. ಅವ್ರು ಹಾಕ್ಕೊಂಡು ರಿಕವರಿ ಆದಮೇಲೆ ನಮಗೆ ಹೇಳಿದ್ರು ಸರ್. ಏನ್ ಅನಿಸ್ತಾ ಇದೆ ಈಗ ನಿಮಗೆ? ರಿಲೀಫ್ ಅನ್ಸೋದು, ಕ್ಲಿಯರ್ ಆಗಿ ಕಾಣ್ತಾ ಇದೆ ಸರ್. ನಮ್ದು ಸ್ವಲ್ಪ ದೂರದೃಷ್ಟಿ ದೋಷ ಇದೆ, ಕಣ್ಣಿಂದ ಆಗ್ತಾ ಇದ್ರೆ ಆಗ್ತಾ ಇದೆ ಸರ್. ತಲೆನೋವಿಂದ ಆಗ್ತಾ ಇದೆ ಸ್ವಲ್ಪ. ಹಾಕ್ಸಿದಾಗ ಉರಿಯುತ್ತೆ ಸರ್, ಅದರ ಉರಿ ಬರುತ್ತೆ ಸರ್. ಅದರ ರಿಲೀಫ್ ಅನ್ಸುತ್ತೆ, ಕಮ್ಮಿ ಆಗುತ್ತೆ. ಇದುವರೆಗೂ ನೋಡಿದ್ರಲ್ಲ, ಒಂದು ಕಣ್ಣಿಗೆ ಔಷಧಿ ಆಗಿರ್ಬೋದು, ಒಂದು ಕಾಲು ನೋವು, ಇದೆಲ್ಲ ಬಂದ್ಬಿಟ್ಟು ಔಷಧಿನ ಇವ್ರು ಕೊಡ್ತಾರೆ. ಕಣ್ಣಿಗೆ ಬಂದ್ಬಿಟ್ಟು ನಿಮ್ಗೆ ಯಾವುದು ಮನೆಗೆ ಔಷಧಿ ಕೊಡಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಅದನ್ನು ರೆಡಿ ಮಾಡಿದ್ಮೇಲೆ 3 to 4 hours ಒಳಗಡೆ ಅದು ಎಕ್ಸ್ಪೈರಿ ಆಗುತ್ತಂತೆ. ಹಂಗಾಗಿ ಅವರೇ ರೆಡಿ ಮಾಡಿ ಕ್ಯಾಂಪ್ ಮುಖಾಂತರ ಅವರಿಗೆ ಕಣ್ಣಿಗೆ ಹಾಕ್ತಾರೆ. ಎಷ್ಟೋ ಒಂದು ಕಣ್ಣಿಗೆ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅಂತ ಹೇಳಿದರು. ಇದು ಬಂದ್ಬಿಟ್ಟು ಈಶ್ವರ ಪಾರ್ವತಿ ಗಣೇಶ ದೇವಸ್ಥಾನ ಸುಮಾರು 6 ವರ್ಷದಿಂದನೂ ಬಂದೇ ಬರ್ತಾ ಇದ್ದಾರೆ. ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೇಕಂತ ಹೇಳಿದರೆ ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ನಮ್ಮ ಚಾನಲ್ನ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.